ಇಂದು ಕೆಡಬ್ಲ್ಯೂಜೆ ಮಾಜಿ ರಾಜ್ಯಾಧ್ಯಕ್ಷ ಎನ್ ರಾಜು ಸುದ್ದಿಗೋಷ್ಠಿ ನಡೆಸಿ ಹೊನ್ನಬಿತ್ತೇವು ಹೊಲಕ್ಕೆಲ್ಲ ಸಂಘಟನೆಯ ಆಶ್ರಯದಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಸಾಮಾಜಿಕ ಮಾಧ್ಯಮಗಳ ಅರಿವು ಓರೆಕೋರೆ ಕುರಿತ ನವ ಮಾಧ್ಯಮಗಳ ತರಬೇತಿ ಶಿಬಿರವನ್ನ ಮಾರ್ಚ್ 14-15ರಂದು ರತ್ನಗಿರಿ ರಸ್ತೆಯಲ್ಲಿರುವ ಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದರು. ಕಳೆದ 1 ವರ್ಷದ ಹಿಂದೆ ಇವತ್ತಿಗೆ ಕರೆಕ್ಟಾಗಿ 1 ಇಯರ್ ಆಯಿತು. ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅಂತೇಳಿ ಜಾನಪದ ಆಕಾರ ಗ್ರಂಥವನ್ನು ಗೌರವ್ ಚನ್ನಬಸಪ್ಪನವರು ಸಂಪಾದಿಸಿದ್ದು, ಅದನ್ನು ರಿಲೀಸ್ ಮಾಡಿದ್ದು ನಾವು. ಹಾಗಾಗಿ ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹೆಸರಿನಲ್ಲಿ ಅಂತ ನಾವು ಆಲೋಚನೆ ಮಾಡ್ತಾಯಿದ್ದು. ಆ ಆಲೋಚನೆಯಲ್ಲಿ ನವಮಾಧ್ಯಮಗಳ ಬಗ್ಗೆ ಏನಾದರೂ ವಿಶೇಷವಾದ ಪರಿಣಿತರನ್ನು ಕರೆಸಿ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಸಂಘಟನೆ ಅಡಿಯಲ್ಲೇ ಈ ಕಾರ್ಯಕ್ರಮ ಮಾಡಬೇಕು ಮತ್ತು ನ್ಯೂಸ್ ಕಿಂಗು 2 ಸೇರ್ಕೊಂಡು ಆ ಕೆಲಸನ ಮಾಡ್ತಾಯಿದೆ. ಅದಕ್ಕೆ ನಿಮಗೆ ಸಣ್ಣ ಸಣ್ಣ ಉದಾಹರಣೆಗಳು ಕೊಡಬೇಕಾಯ್ತು. ನಿನ್ನೆ ಪ್ರಜಾವಾಣಿ ಒಂದು ಓದಿದ್ದೀರಿ, ತಾವೆಲ್ಲ ಓದಿರ್ತೀನಿ ನಾನು ಅಂದ್ಕೊಳ್ತೀನಿ. ಈ ಡೇಟಾ ಇದಾಗ್ತಾ ಇದೆಯಲ್ಲ ನಮ್ಮ ಮೊಬೈಲಿಗೆ, ಏನು ಫೇಸ್ಬುಕ್ಕು ವಾಟ್ಸಪ್ಪುಕ್ಕೆಲ್ಲ ರಾಕ್ಷಸ ಅಂತ ಗುಣ ಇದೆಯಂತೆ, ನೀರನ್ನು ಹಿಡಿಯುತ್ತಂತೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ. ಹಾಗಾಗಿ ಈಗಿನ ಜನ್ರೇಷನ್ಗೆ ಮತ್ತು ಮಕ್ಕಳಿಗೆ ಈ ಅನುಕೂಲ ಆಗೋಂಥ ನವಮಾಧ್ಯಮಗಳ ಬಗ್ಗೆ ಪರಿಣಿತರಾದ ನಮ್ಮ ನಂಜೇಶು ಮತ್ತು ಇಸ್ಮಾಯಿಲ್, ವಿನಯ್ ಕುಮಾರ್ ಮತ್ತು DYSP ತಿಪ್ಪೇಸ್ವಾಮಿಯವರು ವಿಶೇಷವಾದ ತರಬೇತಿಯನ್ನು ನೀಡ್ತಾರೆ. ದಯಮಾಡಿ ತಾವೆಲ್ಲ ಬರಬೇಕು, ತಮಗೆ ಗೊತ್ತಿರೋರಿಗೂ ಹೇಳಬೇಕು, ಅದರ ಬಗ್ಗೆ ವಿಶೇಷವಾಗಿ ಅವ್ರು ಮಾತಾಡ್ತಾರೆ ಅಂತ ಹೇಳ್ತಾ, ಇಲ್ಲೇನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲೇ ಒಂದು ಮಗು ಮೊಬೈಲ್ ಕೊಡಲಿಲ್ಲ ಅಂತ, ತಾಯಿ ಕೊಡಲಿಲ್ಲ ಅಂತೇಳಿ ನೇಣಾಕ್ಯಂತು. ಬಿಲ್ಡಿಂಗ್ ಮೇಲಿಂದ ಬಿದ್ದು ಬೆಂಗಳೂರಲ್ಲಿ 3 ಜನ ಮಕ್ಕಳು ಸತ್ತೋದು. ಯಾಕೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಪರಿಹಾರಗಳೇನು ನಾವು ಅದರಿಂದ ಲಾಭವೂ ಇದೆ, ನಷ್ಟ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ಅದಕ್ಕೆ ವಿಶೇಷವಾದ ತರಬೇತಿ 13-14-15ರಂದು DCC ಬ್ಯಾಂಕ್ ಹಾಲ್ನಲ್ಲಿ ನಡೆಸ್ತೀವಿ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು, ಹೆಚ್ಚಿನ ಪ್ರಚಾರ ಕೊಡಬೇಕು. ಇದರಿಂದ ಲಾಭ ಆಗುತ್ತೆ ಜಿಲ್ಲೆಯ ಮಕ್ಕಳಿಗೆ ಅಥವಾ ಅದರ ಆಸಕ್ತರಿಗೆ, ಪತ್ರಕರ್ತರಿಗೆ. ತಾವು ಎಲ್ಲ ಬರಬೇಕು ಅಂತ ಕೋರ್ಕೊಂಡು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾದ HD ತಮ್ಮಯ್ಯ ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ನ CEO ಪ್ರವೀಣ್ ಬಿ ನಾಯಕ್, DYSP ತಿಪ್ಪೇಸ್ವಾಮಿ, ಕೆಪಿಸಿಸಿ ವಕ್ತಾರ HH ದೇವರಾಜ್, ಬಿಜೆಪಿ ಜಿಲ್ಲಾಧ್ಯಕ್ಷ MR ದೇವರಾಜ ಶೆಟ್ಟಿ ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ಈ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ತಮ್ಮಯ್ಯನವರು ಉದ್ಘಾಟನಾ ಕಾರ್ಯಕ್ರಮವನ್ನ 14ನೇ ತಾರೀಕು ಬೆಳಗ್ಗೆ 10:00 ಅದನ್ನು ನೆರವೇರಿಸಿಕೊಡ್ತಾರೆ. ಪ್ರಾಸ್ತಾವಿಕವಾಗಿ ರೈತ ಮುಖಂಡರಾಗಿರ್ತಕ್ಕಂಥ ಗುರುಶಾಂತಪ್ಪನವ್ರು ಮಾತನಾಡ್ತಾರೆ. ಆ ಸಭೆಯ ಅಧ್ಯಕ್ಷತೆಯನ್ನು ಈ ಕಾರ್ಯಕ್ರಮದ ನ್ಯೂಸ್ ಕಿಂಗು ಸಂಸ್ಥಾಪಕರು ಮತ್ತು ಹೊನ್ನಬಿತ್ತೇವು ಹೊಲಕ್ಕೆ ತಂಡದ ರೂವಾರಿಗಳಾಗಿರ್ತಕ್ಕಂಥ ಎನ್ ರಾಜುರವರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಮುಖ್ಯ ಅತಿಥಿಗಳಾಗಿ ಪ್ರವೀಣ್ ಬಿ ನಾಯಕ್, CEO DCC ಬ್ಯಾಂಕು, ತಿಪ್ಪೇಸ್ವಾಮಿಗಳು DYSP ಚಿಕ್ಕಮಗಳೂರು, HH ದೇವರಾಜು ರಾಜ್ಯ ವಕ್ತಾರರು ಕಾಂಗ್ರೆಸ್ ಪಕ್ಷ, ದೇವರಾಜ್ ಶೆಟ್ಟಿ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ, ರಘು ಕಾರ್ಯದರ್ಶಿ ಕಮ್ಯುನಿಸ್ಟ್ ಪಾರ್ಟಿ, ಇವರು ಮುಖ್ಯ ಅತಿಥಿಗಳಾಗಿ ಆವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಮಾರ್ಚ್ 15ರಂದು 4ರಿಂದ 5 ಗಂಟೆಯವರೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ವಿಧಾನ ಪರಿಷತ್ ಸದಸ್ಯ CT ರವಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ HP ಮಂಜೇಗೌಡ, ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ರವೀಶ್ ಕ್ಯಾತನಬೀಡು, ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ CD ಚಂದ್ರೇಗೌಡ ಮತ್ತಿತರರು ಭಾಗವಹಿಸಲಿದ್ದಾರೆಂದು ತಿಳಿಸಿದರು. 15ನೇ ತಾರೀಕು ಸಮಾರೋಪ ಇರ್ತದೆ. ಅದರ ಅಧ್ಯಕ್ಷತೆಯನ್ನು ಎನ್ ರಾಜುರವರು ವಹಿಸ್ಕೊತಾರೆ. ಸಮಾರೋಪ ನುಡಿಯನ್ನು ನಂಜೇಶ್ ಬೆನ್ನೂರವರು ಸಮಾರೋಪ ನುಡಿಯನ್ನು ಮಾತನಾಡ್ತಾರೆ. ತರಬೇತಿ ಭಾಗವಹಿಸ್ತಾ ಎಲ್ಲರಿಗೂ ಕೂಡ ಪ್ರಮಾಣ ಪತ್ರವನ್ನು ಭಾಗವಹಿಸಿದವರಿಗೆ ಕೊಡ್ತಕ್ಕಂಥದ್ದು ಈ ಆಯೋಜಕರು ಮಾಡಿದ್ದಾರೆ. ಹಾಗಾಗಿ ಇದನ್ನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ CT ರವಿ ಅವರು ಭಾಗವಹಿಸಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾರೆ. ಅತಿಥಿಗಳಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಂಜೇಗೌಡರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವೀಶ್ ಕ್ಯಾತನಬೀಡು, AITC ರಾಜ್ಯ ಉಪಾಧ್ಯಕ್ಷರು ಅಮ್ಜದ್ದು, ಹಾಗೆ ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರೇಗೌಡರು ಮುಖ್ಯ ಅತಿಥಿಗಳಾಗಿರ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಟರಾಜ್ ಎಸ್ ಕೊಕ್ಲು, ವಿಜಯ್ ಕುಮಾರು, ರವಿ ಜಾನ್ಸಾಲೆಯವರು, ನಮ್ಮ ಚೇತನ್ ಕುಮಾರು ವಿಜಯ್ ಕರ್ನಾಟಕ, ಇವರೆಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯಕ್ರಮದಲ್ಲಿ ದುಡಿತಾ ಇದ್ದಾರೆ ಮತ್ತು ಈ ಇಡೀ 2 ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಮೊದಲು ನೋಂದಣಿ ಮಾಡಿಕೊಂಡ 70ರಿಂದ 80 ಜನರಿಗೆ ಈ ತರಬೇತಿ ಶಿಬಿರದಲ್ಲಿ ಅವಕಾಶವಿರುತ್ತದೆ. ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಶಿಬಿರದಲ್ಲಿ ಭಾಗಿಯಾದವರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಉಚಿತವಾಗಿದ್ದು, ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಲು ಕಾರ್ಯಕ್ರಮದ ಆಯೋಜಕರು ಈ ಮೂಲಕ ವಿನಂತಿಸಿದರು.
ಈ ಶಿಬಿರದಲ್ಲಿ ಎಐ ಅಂದರೆ ಕೃತಕ ಬುದ್ಧಿಮತ್ತೆಯಿಂದ ಉದ್ಯೋಗ ಕಡಿತದ ಸಾಧಕ ಬಾಧಕಗಳ ಪರಿಹಾರೋಪಾಯದ ಕುರಿತು ವಿಷಯ ಮಂಡನೆಯನ್ನ ಐಐಪಿ ಸಂಸ್ಥಾಪಕ ನಂಜೇಶ್ ಬೆಣ್ಣೂರು ನೆರವೇರಿಸಲಿದ್ದಾರೆ. ಜನ್ಜಿ ಹೊಸ ತಲೆಮಾರಿನ ಪಲ್ಲಟಗಳು ಅಂತರ್ಜಾಲದ ದುರುಪಯೋಗ ಪರಿಹಾರ ವಿಷಯ ಮಂಡನೆಯನ್ನ ಹಾಸನ ಇಂಜಿನಿಯರಿಂಗ್ ಕಾಲೇಜು ಮುಖ್ಯಸ್ಥ ಪ್ರೊಫೆಸರ್ ವಿವೇಕಾನಂದ ಮಂಡಿಸಲಿದ್ದಾರೆ ಎಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ, ಅದು ಇವತ್ತು ಪ್ರಪಂಚನೇ ರೂಲ್ ಮಾಡೋ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಆ ವಿಚಾರವಾಗಿ ಒಂದು ಸಾಮಾನ್ಯ ಜನರಿಗೆ ಅಥವಾ ವಿಭಿನ್ನ ಕ್ಷೇತ್ರಗಳು, ರೈತಾಪಿ ವರ್ಗ ಇರ್ಬೋದು ಅಥವಾ ವಿದ್ಯಾರ್ಥಿ ವರ್ಗ ಇರ್ಬೋದು ಅಥವಾ ವೃತ್ತಿವಾರು ಲಾಯರ್ಗಳು ಇರ್ಬೋದು, ಡಾಕ್ಟರ್ಗಳು ಇರ್ಬೋದು, ಅವರಿಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಒಂದು ದಿನ ಇವತ್ತಿನ ಪರಿಸ್ಥಿತಿ ನೋಡಿದರೆ ಅದು ಅನಿವಾರ್ಯತೆ ಅನ್ನೋದು ಅದು ಗ್ಯಾರಂಟಿ. ಅದಕ್ಕೆ ಅವರಿಗೆ ಬೇಸಿಕ್ ಅದು ಹೆಂಗೆ ಬಳಸ್ಕೊಳ್ಳೋದು ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲದಲೇ ಇರೋದ್ರಿಂದ ಈ ಶಿಬಿರದ ಮೂಲಕ ನಾವು ಒಂದಷ್ಟು ವಿಷಯಗಳನ್ನ ಶಿಬಿರದ ಮೂಲಕ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟುಬಿಟ್ಟು ಒಂದು ಬಳಸ್ಕೊಳ್ಳೋ ರೀತಿ ಹೆಂಗೆ ಅನ್ನೋದನ್ನು ತಿಳಿಸೋಕ್ಕೆ ಇದರಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳು ಅಂತ ಹೇಳ್ಬಿಟ್ಟು ಮೊದಲನೇದು ಕೃತಕ ಬುದ್ಧಿಮತ್ತೆಯಿಂದ ಉದ್ಯೋಗ ಕಡಿತ ಸಾಧಕ ಬಾಧಕ ಮತ್ತು ಪರಿಹಾರೋಪಾಯ. ಈಗ ಎಲ್ರಿಗೂ ಏನೋ ಹೆದರಿಕೆ ಆಗ್ತಾಯಿದೆ, ಇಂಜಿನಿಯರಿಂಗ್ ಮಾಡುತ್ತಾರೆ ಮಕ್ಕಳಿಗೆಲ್ಲ, ನಮಗೆ ಕೆಲಸ ಸಿಗುತ್ತೋ ಇಲ್ವೋ ಇವತ್ತು ಅನ್ನೋದು ಒಂದು ಭಯ ಮೂಡ್ತಾ ಇದೆ. ಸೊ ಆ ಭಯಕ್ಕೆ ಇವತ್ತಿನ ಒಂದು ಯುಗದಲ್ಲಿ ಅವ್ರು ಹೆಂಗೆ ಅವ್ರು ಮಾರ್ಪಾಡು ಮಾಡ್ಕೋಬೇಕು, ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಮಾಹಿತಿ ಕೊರತೆ ಇದೆ. ಬರೀ ಸಿಲೆಬಸ್ ಇವತ್ತಿನ ಹೆಂಗಿದೆ ಅಂದರೆ ಎಲ್ಲ ಔಟ್ಡೇಟೆಡ್ ಸಿಲೆಬಸ್ ಲೆಕ್ಕದಲ್ಲಿದೆ ಇವತ್ತಿನ ಅಡ್ವಾನ್ಸ್ಮೆಂಟ್ ಮುಂದೆ. ಅದಕ್ಕೆ ಅಲ್ಲಿ ಅವರು ತಾವು ಹೆಂಗೆ ಮಾರ್ಪಾಡು ಮಾಡ್ಕೋಬೇಕು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಅನ್ನೋದನ್ನು ಮತ್ತು ಭಯ ಬೇಡ, ಅದು ಉದ್ಯೋಗ ಕಡಿತ ಮಾಡುತ್ತೋ ಅಥವಾ ಮುಂದೆ ಸೃಷ್ಟಿ ಮಾಡುತ್ತೋ ಅದ್ರ ಬಗ್ಗೆ, ಆ ವಿಚಾರಗಳ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಅದ್ರ ಬಗ್ಗೆ ಶಿಬಿರ ನಡೆಸ್ತೇವೆ. ಆಮೇಲೆ ಇವತ್ತಿನ ಜನ್ರೇಷನ್ ಏನೀಗ 2000ನೇ ಇಸ್ವಿಯಿಂದ ಈ ಕಡೆ ಹುಟ್ಟಿದ ಮಕ್ಕಳು, ಜೆನ್ಜಿ ಅಂತೀವಿ, ಜನ್ರೇಷನ್ ಜಿ, ಈ ಮಕ್ಕಳದ ಮನಸ್ಥಿತಿ ಮೊಬೈಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಇದ್ರ ಹಿಂದಿನವ್ರಿಗಿಂತ 2000ನೇ ಇಸ್ವಿಯಿಂದ ಈ ಕಡೆ ಜೆನ್ಜಿ ಅಂತ ಏನು ಕರಿತೀವಿ, ಜನ್ರೇಷನ್ ಜಿ, ಅವ್ರುಗಳಿಗೆ ಮೊಬೈಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಸೊ ಈ ತಲೆಮಾರಿನ ಮಕ್ಕಳ ಮೇಲೆ ಈಗ ಈ ಅಂತರ್ಜಾಲದ ಅದರಲ್ಲಿ ದುರುಪಯೋಗ ಮಾಡ್ಕೊಳ್ಳೋದೆ, ಈಗ ರಾಜು ಸರ್ ಹೇಳ್ದಂಗೆ ಸುಮಾರು ಸೂಸೈಡ್ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕಿಂತ ದುರುಪಯೋಗ ಪಡಿಸ್ಕೊಳ್ಳೋದೇ ಜಾಸ್ತಿ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಸದುಪಯೋಗ ಹೆಂಗೆ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಶಿಬಿರ ನಡೆಸ್ತೀವಿ. ನಂತರ ದೈನಂದಿನ ಬದುಕಿನಲ್ಲಿ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಹೆಂಗೆ ಬಳಸ್ಕೊಂಡು ಅವ್ನ ಕೆಲಸಗಳನ್ನ, ನಿತ್ಯ ಕೆಲಸಗಳನ್ನ ನಾವು ಹೆಂಗೆ ಸಲೀಸ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗು, ಪ್ರಾಯೋಗಿಕ ಶಿಬಿರವನ್ನು ನೆರವೇರಿಸ್ಕೊಡ್ತೀವಿ. ಮತ್ತು ನವಮಾಧ್ಯಮಗಳಿಂದ, ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅದರಲ್ಲಿ ಬರೋ ಟೂಲ್ಸ್ಗಳು, ChatGPT ಅಥವಾ ಆಂಥ್ರೋಪಿಕ್ ಅಂತ ಟೂಲ್ಸ್ಗಳು ಇರ್ಬೋದು, ಇವೆಲ್ಲ ಟೂಲ್ಗಳು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಮುಂದೆ ನಮಗೆ ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗೆ ಕೊಡೋಕ್ಕೆ ಒತ್ತು ಕೊಟ್ಟುಬಿಟ್ಟು ಶಿಬಿರ ನಡೆಸ್ತೀವಿ. ಮತ್ತು ಇವುಗಳಿಂದ ಅಪರಾಧಗಳು ತುಂಬ ಹೆಚ್ಚುತ್ತಾ ಇದ್ದಾವೆ. ಸೈಬರ್ ಕ್ರೈಮು, ಸೈಬರ್ ಫ್ರಾಡ್ಗಳು ಭಾಳ ಆಗ್ತಾ ಇದ್ದಾವೆ. ಈಗ ಒಂದು ಲಿಂಕ್ ಗೊತ್ತಿದ್ರೆ ಅದು ಎಲ್ಲಿಗೋ ತಗೊಂಡೋಗಿ ನಮ್ಮ ಅಕೌಂಟೇ ಝೀರೋ ಆಗೋ ಕಾಲ ಇವತ್ತು ಇದೆ ನಮ್ಮಲ್ಲಿ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿರೋದು ಭಾರಿ ಅವಶ್ಯಕತೆ ಇದೆ. ಇದನ್ನು ಪ್ರತಿಯೊಂದು ಶಿಬಿರಕ್ಕೂ ಅದರದ್ದೇ ಆದ ಅದರಲ್ಲೇ ರಿಸೋರ್ಸ್ ಪರ್ಸನ್ಗಳನ್ನ ಆಯ್ಕೆ ಮಾಡಿ ಅವರಿಂದ ಶಿಬಿರನ ಆಯೋಜಿಸಲಾಗ್ತಿದೆ. ಸೊ ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ ಮಕ್ಕಳು ಮೊಬೈಲ್ ಬಳಸುವಾಗ ಅವ್ರು ಏನು ಬಳಸ್ತಾ ಇದ್ದಾರೆ ಅನ್ನೋದು ನಮಗೆ ಟ್ರ್ಯಾಕ್ ಇಡೋಕ್ಕಾಗ್ತಿಲ್ಲ. ಇವತ್ತು ಬಹು ಮುಖ್ಯವಾಗಿ ಬೇಕಾಗಿರೋದು ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆ ಅವರ ಮನಸ್ಥಿತಿ ಅನ್ನೋದು ಬೇಕಾಗಿದೆ. ಸೊ ಅದಕ್ಕೆ ಏನು ಮಾಡಿದ್ದೀವಿ, ಪೋಷಕರ ಮೊಬೈಲ್ ಸುರಕ್ಷತಾ ಮಾರ್ಗದರ್ಶಿ ಅಂತ ಒಂದು ಪ್ರಾಯೋಗಿಕ ಶಿಬಿರನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿ ಒಂದು ಯೂಟ್ಯೂಬ್ ಆಗಿರ್ಬೋದು, ಮಕ್ಕಳು ಏನು ಬಳಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಮೊಬೈಲಲ್ಲಿ ಅಥವಾ ಯೂಟ್ಯೂಬಲ್ಲಿ, ಅದನ್ನು ನಾವು ಪೇರೆಂಟ್ಸ್ ಹೆಂಗೆ ಟ್ರ್ಯಾಕ್ ಮಾಡ್ಬೋದು ಅನ್ನೋದನ್ನು ಟ್ರೈನಿಂಗ್ ಕೊಡ್ತೇವೆ. ಸೊ ಈ ಥರ ಭಾಳ ಅವಶ್ಯಕತೆ ಇರೋದ್ರ ಬಗ್ಗೆ ಈ ಶಿಬಿರನ ನನಗೆ ಗೊತ್ತಿರೋಂಗೆ ನಮ್ಮ ರಾಜ್ಯದಲ್ಲಿ ಇದು ಫಸ್ಟು ಒಂದು ಪ್ರಯತ್ನ ಅನಿಸುತ್ತೆ. ಇದು ಬಿತ್ತೇವೋ ಹೊಲಕ್ಕೆಲ್ಲ ಈ ಸಂಘಟನೆಯಿಂದ ಇದನ್ನು ಆಯೋಜಿಸ್ತಿದ್ದೀವಿ. ಇದ್ರ ಮಾಹಿತಿನ ಎಲ್ಲರಿಗೂ ತಲುಪಿಸ್ಕೊಡ್ಬೇಕು ಮಾಧ್ಯಮ ಮಿತ್ರರು. ಅಲ್ಲಿ ಸುಮಾರು ಒಂದು 50ರಿಂದ 60 ಜನಕ್ಕೆ ಸೀಮಿತಗೊಳಿಸ್ತಾ ಇದ್ದೀವಿ ಟ್ರೈನಿಂಗ್ನ. ಸೊ ಅಷ್ಟು ಸದುಪಯೋಗ ಸ್ಟೂಡೆಂಟ್ಸ್ಗಿಂತ ಒಂದೊಂದು ಪ್ರೊಫೆಷನ್ನಿಂದ ಒಂದೊಂದು 10 ಜನ ಬರೋ ಎಕ್ಸ್ಪೆಕ್ಟೇಷನ್ ಅಥವಾ ನಾವು ಕೇಳ್ಕೊತಾ ಇರೋದು. ಲಾಯರ್ಗಳು ಒಂದು 10 ಜನ ಅವರ ಒಂದು ಪ್ರೊಫೆಷನಿಗೆ ಹೆಂಗೆ ಬಳಸ್ಬೋದು, ಡಾಕ್ಟ್ರುಗಳು ಅವ್ರ ಪ್ರೊಫೆಷನಿಗೆ ಹೆಂಗೆ ಬಳಸ್ಬೋದು, ಸಾಮಾನ್ಯ ವ್ಯಕ್ತಿ ಒಬ್ಬ ಹೆಂಗೆ ಬಳಸ್ಬೋದು ಅನ್ನೋದನ್ನು ನಾವು ಟ್ರೈನಿಂಗಲ್ಲಿ ಕವರ್ ಮಾಡ್ತೀವಿ. ಸೊ ಹಂಗಾಗಿ ನಿಮ್ಮ ಬೆಂಬಲ ಕೋರ್ತಾ ಇದ್ದೇವೆ. ದಯವಿಟ್ಟು ಇದನ್ನೆಲ್ಲರಿಗೂ ತಲುಪಿಸ್ಕೊಳ್ಳಿ. ಸುದ್ದಿಗೋಷ್ಠಿಯಲ್ಲಿ ಗುರುಶಾಂತಪ್ಪ, ನಂಜೇಶ್ ಬೆಣ್ಣೂರು, ನಟರಾಜ್ ಎಸ್ ಕೊಪ್ಪಲು, ವಿಜಯ್ ಕುಮಾರ್,
PM ರವೀಶ್ ಜಾನ್ಸಾಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.